ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಿಮಗೆ 3991 ಸಿವಿಲ್ ಎಕ್ಸಾಮ್ ಪರೀಕ್ಷೆ ನೇಮಕಾತಿ ಬಿಟ್ಟಿದೆ ಅಲ್ವಾ, ಆ ಅಪ್ಲಿಕೇಶನ್ ಅನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳಲು ಬಂದಿದ್ದೇನೆ. ನೀಟಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿಕೊಳ್ಳಿ. ನಮ್ಮ ಎಲ್ಲಾ ಸ್ಟೆಪ್ ಗಳನ್ನ ಫಾಲೋ ಮಾಡಿ ಅಪ್ಲಿಕೇಶನ್ ಅನ್ನ ಕರೆಕ್ಟ್ ಆಗಿ ತುಂಬಿ ಸ್ನೇಹಿತರೆ. ಬನ್ನಿ, ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಳ್ಳಿ. ಇಲ್ಲಿ ಡೈರೆಕ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ KEA ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರ ಇಲ್ಲಿ ಆಪ್ಷನ್ ಬರುತ್ತೆ KEA ಹೋಮ್ ಅಂತ. KEA ಹೋಮ್ ಅಂತ ಕ್ಲಿಕ್ ಮಾಡಿದ್ರ ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ನಿಮಗೆ ಏನ್ ಬರುತ್ತಪ್ಪ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತ ಬರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಕನ್ನಡದಲ್ಲಿ. ಇಲ್ಲಿ ಬಂದು ನೇಮಕಾತಿ ಸೆಕ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಸಿವಿಲ್ ಇದೆ, ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿ 2026. ಇದರಲ್ಲಿ ಎರಡಿದೆ ಸ್ನೇಹಿತರೆ, ಒಂದು ಕಲ್ಯಾಣ ಕರ್ನಾಟಕ ಇದೆ, ಒಂದು RPC ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಅಂತ ತಿಳಿದುಕೊಳ್ಳಬಹುದು. ಇದರಲ್ಲಿ ಯಾವುದೇ ಪೋಸ್ಟ್ ಅಪ್ಲೈ ಮಾಡಿ ಮುಂದಿನ ಎಲ್ಲಾ ಆಪ್ಷನ್ಸ್ ಗಳು ಸೇಮ್ ಇರುತ್ತೆ. ನಾವು ಕ್ಲಿಕ್ ಮಾಡ್ತಾ ಇದೀನಿ ಕಲ್ಯಾಣ ಕರ್ನಾಟಕನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನ ಕೊಟ್ಟಿದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಟೋಟಲ್ ನಿಮಗೆ ಇದರಲ್ಲಿ ಬಂದ್ಬಿಟ್ಟು 5 ಹಂತಗಳಿರುತ್ತೆ. ನೀವು ನೋಡಬಹುದು 5 ಹಂತಗಳಲ್ಲಿ ಇವೆ. ಮೊದಲ ಹಂತ ಬಂದ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇದೆ. ಎರಡನೇ ಹಂತ ಬಂದ್ಬಿಟ್ಟು ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇದೆ. ಮೂರನೇ ಹಂತ ಬಂದ್ಬಿಟ್ಟು ಫೀಸ್ ಪೇಮೆಂಟ್ ಅಂತ ಇದೆ. ನಾಲ್ಕನೇ ಹಂತ ಬಂದ್ಬಿಟ್ಟು ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಇದೆ. ಐದನೇ ಹಂತ ಬಂದ್ಬಿಟ್ಟು ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಇವೆಲ್ಲ ಆಪ್ಷನ್ ಗಳಿವೆಲ್ಲ. ನಾವು 5 ಸ್ಟೆಪ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಲಿದ್ದೇವೆ. ನೀಟಾಗಿ ವಿಡಿಯೋನ ನೋಡಿಕೊಳ್ಳಿ. ಮೊದಲನೇ ಹಂತನ ಕ್ಲಿಕ್ ಮಾಡ್ತೀನಿ, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಿದು ಸ್ನೇಹಿತರೆ. 10ನೇ ತರಗತಿಯ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿಯನ್ನ ಮಾಡಬೇಕು. ಇದು ನಿಮ್ಮ ಮಾರ್ಕ್ ಶೀಟ್ ಮೇಲೆ ಇರುತ್ತದೆ. ಅದಾದ ತಕ್ಷಣ ನಿಮ್ಮ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿ ಜಸ್ಟ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಒಂದು ಟಿಕ್ ಮಾರ್ಕ್ ಬರುತ್ತೆ. ಟಿಕ್ ಅನ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನ ನೀವು ಎಂಟ್ರಿ ಮಾಡಬೇಕು. ನಿಮ್ಮ ಆಧಾರ್ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಇಲ್ಲಿ ಅಕ್ಸೆಪ್ಟ್ ಅನ್ನ ಮಾಡಬೇಕು ಸ್ನೇಹಿತರೆ. ಅಕ್ಸೆಪ್ಟ್ ಮಾಡುವ ಮುಂಚೆ ನಿಮಗೆ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ ನೀವು ಇದನ್ನ ನೀಟಾಗಿ ನೋಡಿಕೊಂಡು ಟೈಪ್ ಮಾಡಿ ಅಂತ ಹೇಳ್ತಾ ಇದೆ. ಈ ಪ್ರತಿಯೊಂದು ಆಪ್ಷನ್ ಕೂಡ ನೀವು ನೀಟಾಗಿ ಓದಬೇಕು ಸ್ನೇಹಿತರೆ. ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿದೆ. ಇಲ್ಲಪ್ಪ ಅಂದ್ರೆ ನೀವು ಕೇಳಬಹುದು. ಇದು ವಾಯ್ಸ್ ಓವರ್ ನಲ್ಲಿಯೂ ಕೂಡ ಇದೆ. ಮತ್ತು ನಿಮ್ಮ ಆಧಾರ್ ಅಥೆಂಟಿಕೇಶನ್ ಮಾಡಕ್ಕೆ ನಿಮಗೆ ಟೋಟಲ್ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಮೊದಲ ಆಪ್ಷನ್ OTP, ಎರಡನೇ ಆಪ್ಷನ್ ಫೇಸ್ ಕ್ಯಾಪ್ಚರ್, ಮೂರನೇ ಆಪ್ಷನ್ ಫಿಂಗರ್ ಪ್ರಿಂಟ್, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಐರಿಸ್ ಕ್ಯಾಪ್ಚರ್ ಅಂತ. ಈಗ ನಿಮ್ಮ ಒಳ್ಳೆ ಆಪ್ಷನ್ ಬಂದ್ಬಿಟ್ಟು ಇದರಲ್ಲಿ ಬೆಸ್ಟ್ ಆಪ್ಷನ್ ಅಂದ್ರೆ OTP ಇರುತ್ತೆ. ಯಾಕಂದ್ರೆ ಇವೆಲ್ಲ ಡಿವೈಸ್ ಗಳು ನಿಮ್ಮ ಹತ್ರ ಇರುವುದಿಲ್ಲ. ನೆಕ್ಸ್ಟ್ OTP ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು OTP ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ಗೆ ಒಂದು OTP ರಿಸೀವ್ ಆಗುತ್ತೆ. ಆ OTP ಅನ್ನ ಇಲ್ಲಿ ನೀವು ಜಸ್ಟ್ ಎಂಟ್ರಿ ಮಾಡಿದ್ರೆ ಸಾಕು. ಇಲ್ಲಿ ನೋಡಬಹುದು ನಮ್ಮ ಮೊಬೈಲ್ ಗೆ ಒಂದು OTP ಜಸ್ಟ್ ರಿಸೀವ್ ಆಗಿದೆ. ಆ OTP ಅನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. OTP ಅನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿ OTP ನೀವು ಕೇವಲ 120 ಸೆಕೆಂಡ್ ಗಳಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ನೋಡಬಹುದು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ ಬರ್ದಿದೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸಿವಿಲ್ ಕಾನ್ಸ್ಟೇಬಲ್ ಅಂತ ಬರ್ದಿದೆ. ಇಲ್ಲಿ ನಿಮ್ಮ ಹೆಸರು ತೋರಿಸುತ್ತದೆ. ಅದಾದ ತಕ್ಷಣ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ತೋರಿಸುತ್ತದೆ. ಇಲ್ಲಿ ಅಪ್ಲೈ ಫಾರ್ ದ ಪೋಸ್ಟ್ ಅಂತ ಇದೆ. ಸೆಲೆಕ್ಟ್ ಯುವರ್ ಪೋಸ್ಟ್ ಕಾನ್ಸ್ಟೇಬಲ್ ಮತ್ತು ಜಿಲ್ಲೆ ಹೆಸರು ಕೇಳುತ್ತದೆ ಸ್ನೇಹಿತರೆ. ಇಲ್ಲಿ ನೀವು ಬೆಂಗಳೂರು ಸಿಟಿಗೆ ಅಪ್ಲೈ ಮಾಡಬಹುದು, ಕಲಬುರಗಿ ಸಿಟಿ, ಅದಾಗಣ ಕಲಬುರಗಿ ಡಿಸ್ಟ್ರಿಕ್ಟ್, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಇವೆಲ್ಲ ಸೆಲೆಕ್ಟ್ ಮಾಡಬಹುದು. ನಾವು ಕಲಬುರಗಿ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಹೆಸರು ತೋರಿಸುತ್ತದೆ, ತಾಯಿ ಹೆಸರು ತೋರಿಸುತ್ತದೆ. SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ, ನಿಮ್ಮ ಹೆಸರಿದೆ ಇಲ್ಲಿ. ಅದು 10ನೇ ತರಗತಿಯಲ್ಲಿ ಹೇಗಿರುತ್ತಲ್ವ ಮಾರ್ಕ್ ಶೀಟ್ ಮೇಲೆ ಅದೇ ರೀತಿ ತಾಯಿ ಹೆಸರು ಇದೆ, ತಂದೆ ಹೆಸರು ಕೂಡ ಇದೆ. ಇಲ್ಲಿ ನಿಮ್ಮ ಜೆಂಡರ್ ಕ್ಲಿಕ್ ಆಗಿರುತ್ತದೆ ಆಟೋಮೆಟಿಕ್ ಡಿಫಾಲ್ಟ್ ಆಗಿ. ಮಿಸ್ಟೇಕ್ ಇದ್ರೆ ನೀವು ಚೇಂಜ್ ಕೂಡ ಮಾಡಿಕೊಳ್ಳಬಹುದು. ಇಲ್ಲಿ ರಿಸರ್ವೇಶನ್ ಮೀಸಲಾತಿ ಅಂತ ಇದೆ. ಪ್ರವರ್ಗ ನೀವು ಯಾವ ಗೆ ಸಂಬಂಧಪಟ್ಟಿದ್ದೀರಾ, SC ST ಪ್ರವರ್ಗ 1 2A 2B 3A 3B ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿಕೊಳ್ಳಿ. ಅದಾಗಣ ನಿಮ್ಮ ಅರ್ಜಿ ನೀವು ಇದರಲ್ಲಿ SC ಕಾಸ್ಟ್ ನಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಒಳ ಮೀಸಲಾತಿ RD ಸಂಖ್ಯೆ ನಿಮ್ಮಲ್ಲಿ ಕಂಪಲ್ಸರಿ ಇರಬೇಕು ಸ್ನೇಹಿತರೆ. ನಿಮ್ಮ ಬಳಿ ಒಳ ಮೀಸಲಾತಿ ಅರ್ಜಿ ಸಂಖ್ಯೆ ಇದ್ದಲ್ಲಿ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ RD ನಂಬರ್ ಅನ್ನು ಎಂಟ್ರಿ ಮಾಡಬೇಕು. RD ನಂಬರ್ ಅನ್ನ ಎಂಟ್ರಿ ಮಾಡಿದ್ರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. SLC ಮಾರ್ಕ್ಸ್ ಕಾರ್ಡ್ ಮೇಲೆ ಹೇಗಿರುತ್ತಲ್ವ ಅದನ್ನ ಕನ್ಫರ್ಮ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಅಡ್ರೆಸ್ ಇರುತ್ತೆ. ಅಡ್ರೆಸ್ ಸ್ನೇಹಿತರೆ ನಿಮ್ಮ ಆಧಾರ್ ಸಂಖ್ಯೆಯಲ್ಲಿ ಹೇಗಿರುತ್ತಲ್ವಾ, ನಾನು ನಿಮಗೆ ಹೇಳ್ತೀನಿ ಅದೇ ರೀತಿ ಟೈಪ್ ಮಾಡಿ. ಓಕೆನಾ, ಆಧಾರ್ ಮೇಲೆ ಹೇಗಿರುತ್ತೆ ಆ ಕಂಪ್ಲೀಟ್ ಅಡ್ರೆಸ್ ಅನ್ನ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾಗಣ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಪಿನ್ ಕೋಡ್ ಹಾಕಿ. ಈಗ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ರೆ ಇದನ್ನ ಕ್ಲಿಕ್ ಮಾಡಬೇಕು ಎಸ್ ಅಂತ.
ಅಥವಾ ಇಲ್ಲದಿದ್ದರೆ ನೀವು ಕ್ಲಿಕ್ ಮಾಡಬೇಕು ನೋ. ಈಗ ನಮ್ಮ ಎರಡು ಅಡ್ರೆಸ್ ಏನಿದೆ ಸೇಮ್ ಇದೆ, ಅದಕ್ಕೋಸ್ಕರ ನಾವು ಕ್ಲಿಕ್ ಮಾಡ್ತೀವಿ ಎಸ್. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸ್ನೇಹಿತರೆ ಮೊಬೈಲ್ ನಂಬರ್. ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕು ಮತ್ತು ನಿಮ್ಮ ಇಮೇಲ್ ಸಂಖ್ಯೆಯನ್ನು, ಇಮೇಲ್ ವಿಳಾಸ, ಇಮೇಲನ್ನು ಎಂಟ್ರಿ ಮಾಡೋ ಮೂಲಕ ನೀವು ಮುಂದಿನ ಹಂತಕ್ಕೆ ಮತ್ತೆ ಹೋಗಬಹುದು. ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಆರ್ ಯು ಮ್ಯಾರಿಡ್. ನಿಮ್ಮ ಮದುವೆ ಆಗಿದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅನ್ನು ಕ್ಲಿಕ್ ಮಾಡಿ. ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅನ್ನು ಕ್ಲಿಕ್ ಮಾಡಿ. ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅನ್ನು ಕ್ಲಿಕ್ ಮಾಡಿ. ಅದಾದ ತಕ್ಷಣ ನಿಮ್ಮ ಆಪ್ಷನ್ ಬಂದ್ಬಿಟ್ಟು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅನ್ನು ಕ್ಲಿಕ್ ಮಾಡಿ. ಎಕ್ಸ್ ಮಿಲಿಟರಿ ಮ್ಯಾನ್ ಇದ್ದರೆ ಎಸ್ ಅನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ. ಅದಾಗಣ ಇಲ್ಲಿ ನಿಮ್ಮ ಹತ್ರ ಕಲ್ಯಾಣ ಕರ್ನಾಟಕ KKRD ಅರ್ಜಿ ಸಂಖ್ಯೆ ಇದ್ದರೆ ಇಲ್ಲಿ KKRD ಅರ್ಜಿ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ ಅರ್ಜಿ ಸಂಖ್ಯೆಯನ್ನು ನೀವು ಕಂಪಲ್ಸರಿ ಕಲ್ಯಾಣ ಕರ್ನಾಟಕದ ನೀವು ಕೂರ್ತಿರಪ್ಪ ಅಂದರೆ ಇಲ್ಲಿ ನೀವು ಕಂಪಲ್ಸರಿಯಾಗಿ ಇಲ್ಲಿ ನಿಮ್ಮ KKRD ನಂಬರ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ನಾನು ನನ್ನ ಕಲ್ಯಾಣ ಕರ್ನಾಟಕದ ಅರ್ಜಿ ಸಂಖ್ಯೆಯನ್ನು ನಾನು ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ್ರೆ ಸಾಕು, ನೀವು ನೋಡಬಹುದು ಇಲ್ಲಿ ಆಪ್ಷನ್ ನಮ್ಮ ಇನ್ಫಾರ್ಮೇಷನ್ ಆಟೋಮೆಟಿಕ್ ಆಗಿ ಲೋಡ್ ಆಗುತ್ತೆ. ಅದಾದ ತಕ್ಷಣ ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್. ನಿಮ್ಮ ಏಜ್ ಹೆಚ್ಚಿಗಿದ್ರೆ ನೀವು ಎಸ್ ಅನ್ನು ಕ್ಲಿಕ್ ಮಾಡಬೇಕು, ಕಡಿಮೆ ಇದ್ದಲ್ಲಿ ನೋ. ಅಂದರೆ ಏಜ್ ಸಡಲಿಕ್ಕೆ ಬೇಕಾದರೆ ಎಸ್, ಇಲ್ಲದ್ರೆ ನೋ. ಅಂದರೆ ನಾ ಹೇಳೋದೇನಪ್ಪ ಅಂದರೆ ಈಗ ನಿಮ್ಮ SC ಕಾಸ್ಟ್ ಆಯ್ತಾ 35 ಏಜ್ ಮೇಗಿದೆನಾ, ನಿಮಗೆ 5 ವರ್ಷ ಸಡಲಿಕೆ ಕೊಟ್ಟಿದ್ದಾರೆ, ಆವಾಗ ನೀವು ಕ್ಲಿಕ್ ಮಾಡಬಹುದು ಎಸ್ ಅಂತ, ಇಲ್ಲಾಂದರೆ ನೋ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಏಜ್ 35 ಒಳಗಿತ್ತು ಅಂದರೆ ನೀವು ಇಲ್ಲಿ ನೋ ಕ್ಲಿಕ್ ಮಾಡಿದ್ರೂ ನಡೆಯುತ್ತದೆ. ಆದರೆ 35 ಮ್ಯಾಗಿದ್ರೆ ನೀವು ಕಂಪಲ್ಸರಿ ಎಸ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಅದಾದ ತಕ್ಷಣ ವಿದ್ಯಾರ್ಹತೆ ಅಂತ ಇದೆ, ಇಲ್ಲಿ PUC ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿ ಮತ್ತು ಇಲ್ಲಿ ಮಂತ್ ಇಯರ್ ಎರಡು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಮಂತ್ ಮತ್ತು ಇಲ್ಲಿ ಇಯರ್ ಸೆಲೆಕ್ಟ್ ಮಾಡಿಕೊಂಡ್ರ ಇನ್ಫಾರ್ಮೇಷನ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಜನರೇಟ್ ಆದ ತಕ್ಷಣ ಇಲ್ಲಿ ನೀವು ಪರ್ಸೆಂಟೇಜ್ ನೋಡಬಹುದು, ಮಾರ್ಕ್ಸ್ ನೋಡಬಹುದು, ಎಲ್ಲ ಇನ್ಫಾರ್ಮೇಷನ್ ಆಟೋಮೆಟಿಕ್ ಆಗಿ ಬರುತ್ತೆ. ಯಾವುದೇ ಎಂಟ್ರಿ ಮಾಡುವ ಅವಶ್ಯಕತೆ ಇರುವುದಿಲ್ಲ, ನಿಮ್ಮ ಪರ್ಸೆಂಟೇಜ್ ಜೊತೆಗೆ ಎಲ್ಲ ಬರುತ್ತೆ. ನೇಮ್ ಆಫ್ ದ ಸರ್ಟಿಫಿಕೇಶನ್ ಬೋರ್ಡ್ ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಅಂತ ಇದೆ, ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಅಂತ ಇದೆ. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಆರ್ ಯು ಸ್ಟೇಟ್ ಅದರ್ವೈಸ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್. ನೀವು ಅಥವಾ ಕೇಂದ್ರ ಸರ್ಕಾರಿ ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ ಕಚೇರಿಯ ಹೆಸರನ್ನ ಎಂಟ್ರಿ ಮಾಡಬೇಕು, ಇಲ್ಲಾಂದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ನಿಮ್ಮ ಆಧಾರ್ ಸಂಖ್ಯೆ ಕೊನೆಯ 4 ಸಂಖ್ಯೆ ತೋರಿಸುತ್ತದೆ ಸ್ನೇಹಿತರೆ. ಅದಾದ ತಕ್ಷಣ ಕ್ಲೈಮಿಂಗ್ ಇನ್ ಸರ್ವಿಸ್ CRDR KSRP IRB KSISF ಅಂದ್ರೆ ಕರ್ನಾಟಕ ರಾಜ್ಯದ ಯಾವುದೇ ಇಲಾಖೆ, ಪೊಲೀಸ್ ಇಲಾಖೆಯ ಬೇರೆ ಹುದ್ದೆಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ 5 ವರ್ಷ ನೀವು ಸರ್ವಿಸ್ ನಲ್ಲಿ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಎಸ್ ಅಂತ ಅಂದಾಗ ಮಾತ್ರ ಇದು ಸಂಬಂಧಪಡುತ್ತೆ. ನೀವು 5 ವರ್ಷ ಸರ್ವಿಸ್ ಮಾಡಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಬೇಕು, ಅಥವಾ ನೀವು ಪ್ರೊಬೇಷನರಿ ಪೀರಿಯಡ್ ನಿಮ್ದು ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ಎಸ್ ಅನ್ನ ಕ್ಲಿಕ್ ಮಾಡಬೇಕು. ಇದು ಜಸ್ಟ್ ಗೌರ್ಮೆಂಟ್ ಎಂಪ್ಲಾಯ್, ಅದನ್ನು ಪೊಲೀಸ್ ಇಲಾಖೆಯಲ್ಲಿ ನೀವು ಮಾಡ್ತಾ ಇದ್ರೆ ಮಾತ್ರ ಸಂಬಂಧಪಡುತ್ತೆ ಸ್ನೇಹಿತರೆ. ನಿಮ್ಮ ಮೇಲೆ ಯಾವ್ದಾರ ಇನ್ಕ್ವೈರಿ ಪೆಂಡಿಂಗ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಯಾವುದೇ ಇಲ್ಲಪ್ಪ ಅಂದ್ರೆ ನೋ. ಆದ್ರೆ ಇದು ಫ್ರೆಶ್ ಆಗಿ ಜಾಬ್ ಅಪ್ಲೈ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಇದು ಸಂಬಂಧಪಡೋದಿಲ್ಲ, ಆದ್ರೆ ನೀವು ಕ್ಲಿಕ್ ಮಾಡಿ ನೋ. ನೆಕ್ಸ್ಟ್ ಆಪ್ಷನ್ ಬರುತ್ತೆ ಆರ್ ಯು ಫಾರೆಸ್ಟ್ ಏರಿಯಾ ಟ್ರಾವೆಲ್ ಪರ್ಸನ್. ಅಂದ್ರೆ ನೀವು ಅರಣ್ಯ ಇಲಾಖೆಯ ಅಲ್ಲಿ ಅಭ್ಯರ್ಥಿಗಳಾಗಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ. ನಿಮ್ಮ ಎತ್ತರವನ್ನು ನೀವು ಎಂಟ್ರಿ ಮಾಡಬಹುದು. ಓಕೆ, ನಿಮ್ಮ ಎತ್ತರವನ್ನು ಎಂಟ್ರಿ ಮಾಡಿ ನಿಮ್ಮ ಎದೆಯ ಸುತ್ತಳತೆಯನ್ನು ನೀವು ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಬರುತ್ತೆ ನಿಮ್ಮ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ SLC ಅಂತ ಇದೆ, ಎಸ್ ಅನ್ನ ಕ್ಲಿಕ್ ಮಾಡಿ. SLC ಅಲ್ಲಿ ನೀವು ಕನ್ನಡ ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಎಸ್, ಇಲ್ಲಾಂದ್ರೆ ನೋ. ಅದಾಗಣ ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ, ಇಲ್ಲಿ KEA KPSC ಎನಿ ಅಂಡರ್ ಎಕ್ಸಾಮಿನೇಷನ್ ಅಥಾರಿಟಿ ನೀವು ಪಾಸ್ ಆಗಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ. ಮೊದಲ ಬಾರಿ ಎಕ್ಸಾಮ್ ಬರಿತಾ ಇದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ಅದಾಗಣ ಇಲ್ಲಿ ಡಿಕ್ಲೇರ್ ಅನ್ನ ಕೊಡಬೇಕು, ನೀವು ಬೇಕಾದ್ರೆ ಒಂದ್ಸರಿ ಓದಬಹುದು. ಇಲ್ಲಿ ಪ್ರಿವ್ಯೂ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಪ್ರಿವ್ಯೂ ಅನ್ನ ಕ್ಲಿಕ್ ಮಾಡಿ ಒಂದ್ಸರಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ನೀವು ನೋಡಿಕೊಳ್ಳಬೇಕು. ನಿಮ್ಮ ಪೂರಾ ಸಂಪೂರ್ಣವಾದ ನಿಮ್ಮ ಹೆಸರು, ಡೇಟಾ ಆಫ್ ಬರ್ತ್, ಆಧಾರ್ ಸಂಖ್ಯೆ, ಅಪ್ಲಿಕೇಶನ್ ಹಾಕಿರುವ ಜಿಲ್ಲೆ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ನಿಮ್ಮ ಕಾಸ್ಟ್ ಇನ್ಕಮ್ ಸಂಖ್ಯೆ, ಪ್ರತಿಯೊಂದನ್ನ ನೀಟಾಗಿ ನೋಡಿಕೊಳ್ಳಿ. ಓಕೆ, ಪ್ರತಿಯೊಂದು ಆಪ್ಷನ್ ಅನ್ನ ನೀವು ನೋಡಿಕೊಳ್ಳಿ. ಇಲ್ಲಿ ನೋಡಬಹುದು ಅಪ್ಲಿಕೆಂಟ್ ನೇಮ್ ಇದೆ, ಕಾಸ್ಟ್ ಇದೆ, ಅದಾಗಣ ಸಬ್ ಕಾಸ್ಟ್ ಇದೆ, ಇಲ್ಲಿ ಡೇಟ್ ಆಫ್ ಬರ್ತ್ ಬರ್ತಾ ಇದೆ 23, ನಿಮ್ಮ ಅಡ್ರೆಸ್ ಬರ್ತಾ ಇದೆ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕನ್ಫರ್ಮ್ ಮಾಡಿಕೊಳ್ಳಿ. ಯಾಕಂದ್ರೆ ಇದಕ್ಕೆಲ್ಲ ಇನ್ಫಾರ್ಮೇಶನ್ ಇನ್ ಫ್ಯೂಚರ್ ಗೋಸ್ಕರ ನಿಮ್ಮ ಇಮೇಲ್ ID ಸಂಖ್ಯೆಯನ್ನ ಚೆಕ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಮೇಲ್ ಅಡ್ರೆಸ್ ಇದೆ, ನೀವು ಜೆಂಡರ್ ಅನ್ನ ಕನ್ಫರ್ಮ್ ಮಾಡಿಕೊಳ್ಳಿ. ಮತ್ತು ಇವೆಲ್ಲ ಇನ್ಫಾರ್ಮೇಶನ್ ನೀವು ಏನ್ ತುಂಬಿದ್ರಲ್ವಾ, ಎಲ್ಲ ಇನ್ಫಾರ್ಮೇಶನ್ ನೀಟಾಗಿ ತುಂಬಿಕೊಂಡು
ಎಲ್ಲ ಚೆಕ್ ಮಾಡಿಕೊಳ್ಳಿ. ಓಕೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಚೆಕ್ ಮಾಡಿಕೊಳ್ಳಿ. ಹೈಟ್ ಏನೇನ್ ಹಾಕಿದ್ರಲ್ವಾ ಎಲ್ಲ ಚೆಕ್ ಮಾಡಿ. ಅದಾದ ತಕ್ಷಣ ನೀವು ಇಲ್ಲಿ ಬರ್ತಾ ಇದೆ 500 ರೂಪಾಯಿ ಪೇ ಮಾಡೋಕೆ ರೆಡಿ ಇದ್ರೆ ಸಬ್ಮಿಟ್. ಸ್ನೇಹಿತರೆ, ನೀವು ನೋಡಬಹುದು ನಮ್ಮ ಮೊದಲ ಹಂತ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಈಗ ನಾವು ನಮ್ಮ ಎರಡನೇ ಹಂತದಲ್ಲಿ ಸ್ಟೆಪ್ 2 ಫೋಟೋ ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಇರುತ್ತೆ. ಮೂರನೇ ಸ್ಟೆಪ್ ಪೇಮೆಂಟ್ ಫೀಸ್ ಪೇಮೆಂಟ್ ಅಂತ ಇರುತ್ತೆ. ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ನಾಲ್ಕನೇ ಸ್ಟೆಪ್ ಬಂದ್ಬಿಟ್ಟು ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ನೋಡಿಕೊಳ್ಳಬಹುದು. ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಈಗ ನಮ್ಮ ಅಪ್ಲಿಕೇಶನ್ ಒಂದು ಸಬ್ಮಿಟ್ ಆಗಿದೆ ಅಂದ್ರೆ ನಾವು ಕ್ಲಿಕ್ ಮಾಡಬೇಕು ಅಪ್ಲೋಡ್ ಯುವರ್ ಫೋಟೋ ಅಂಡ್ ಸಿಗ್ನೇಚರ್. ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಅನ್ನು ಟೈಪ್ ಮಾಡಿ ನೀವು ಟೈಪ್ ಮಾಡಬೇಕು. ಅದರ ಜೊತೆಗೆ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಮೌಸ್ನ ಮೂಲಕನೇ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಮೌಸ್ನ ಮೂಲಕ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ. ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಹೆಸರ ಜೊತೆಗೆ ಎಲ್ಲ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಅಂತ ಇದೆ. ಇಲ್ಲಿ ಸೈಜ್ ಕೂಡ ತೋರಿಸ್ತಾ ಇದ್ದಾನೆ. ನೀವು ನೋಡಬಹುದು ಸೈಜ್ ಇಲ್ಲಿ ಬಂದ್ಬಿಟ್ಟು 100 KB ಒಳಗಡೆ ಇರಬೇಕು. ಫೈಲ್ ಹೆಸರು ಬಂದ್ಬಿಟ್ಟು 10 ಕ್ಯಾರೆಕ್ಟರ್ ಮ್ಯಾಕ್ಸಿಮಮ್ ಇರಬೇಕು. ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಸೈಜ್ ಕೂಡ ಇದೆ 45 ಮತ್ತು 35 mm ಅಲ್ಲಿ JPG ಯಲ್ಲಿ ಇರಬೇಕು. ಇದು ಕ್ರೈಟೇರಿಯಾ ನೀವು ಫಾಲೋ ಮಾಡಬೇಕು ಸ್ನೇಹಿತರೆ. ನಿಮ್ಮ ಹೆಸರು ಕಂಪಲ್ಸರಿ 10 ಅಂಕಿಯ ಒಳಗಡೆನೆ ಇರಬೇಕು. ಇಲ್ಲಿ ಸಬ್ಮಿಟ್ ಮಾಡಿ. ಅದಾದ ತಕ್ಷಣ ನೀವು ತಗೋಬಹುದು. ನೀವು ಸಿಗ್ನೇಚರ್ ಅನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ. ಸೇವ್ ಅನ್ನ ಕ್ಲಿಕ್ ಮಾಡಿ. ಸೇವ್ ಆಗಿ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಈಗ ನಮ್ಮ ಮೊದಲ ಮತ್ತು ಎರಡನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ನಾವು ಕ್ಲಿಕ್ ಮಾಡಲಿದ್ದೇವೆ ಮೂರನೇ ಸ್ಟೆಪ್ ಪೇಮೆಂಟ್ ಶುಲ್ಕ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ನಂಬರ್ ಅನ್ನು ಟೈಪ್ ಮಾಡಬೇಕು. ನಿಮ್ಮ ನಂಬರ್ ಅನ್ನು ಟೈಪ್ ಮಾಡಿ ಅದಾದ ತಕ್ಷಣ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ನೀವು ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾರ್ಡ್ ತೋರಿಸ್ತಾ ಇದೆ, ನೆಟ್ ಬ್ಯಾಂಕಿಂಗ್ ತೋರಿಸ್ತಾ ಇದೆ, ನೆಫ್ಟ್ ತೋರಿಸ್ತಾ ಇದೆ, RTGS ತೋರಿಸ್ತಾ ಇದೆ, ವಾಲೆಟ್ ತೋರಿಸ್ತಾ ಇದೆ. ಈಗ ನಿಮಗೆ ಯಾವ್ದು ಬೇಕು, UPI ಬೇಕಾದ್ರೆ UPI QR ಕೋಡ್ ಅನ್ನ ಕ್ಲಿಕ್ ಮಾಡಿ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಕು. ಜಸ್ಟ್ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ನ ಮೂಲಕ ನೀವು ಪೇಮೆಂಟ್ ಮಾಡಬಹುದು ಸ್ನೇಹಿತರೆ. ಪೇಮೆಂಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ನೀವು, ಈ ನಾನು ಪೇಮೆಂಟ್ ಸಕ್ಸಸ್ಫುಲಿ ಸ್ಕ್ಯಾನ್ ಅನ್ನ ಮಾಡಿದ್ದೇನೆ ನನ್ನ ಮೊಬೈಲ್ನ ಮೂಲಕ. ಇದನ್ನ ಸ್ನೇಹಿತರೆ ರಿಫ್ರೆಶ್ ಮಾಡಬಾರದು, ಏನೇ ಮಾಡಬಾರದು, ಆಟೋಮೆಟಿಕ್ ಆಗಿ ಇದು ಈಗ ಪೇಜ್ ಅನ್ನ ರಿಫ್ರೆಶ್ ಮಾಡಬಾರದು. ಈಗ ನೀವು ನೋಡಿಕೊಳ್ಳಿ, ಇದು ನಿಮ್ದು ಪ್ರಿಂಟ್ ಎಕ್ನಾಲಜ್ಮೆಂಟ್ ಇದೆ. ಇದನ್ನು ನೀವು ಬೇಕಾದ್ರೆ ಸೇವ್ ಮಾಡಿಕೊಳ್ಳಬಹುದು. ನಿಮ್ಮ ಪ್ರಿಂಟ್ ರಿಸಿಪ್ಟ್ ಇದೆ, ಇದು ನೀವು ಬೇಕಾದ್ರೆ ಸೇವ್ ಮಾಡಿಕೊಳ್ಳಬಹುದು. ಸೇವ್ ಮಾಡಿಕೊಳ್ಳಿ. ನಿಮಗೆ ಏನೇ ಹೆಸರು ಬೇಕೋ ಅದ ಹೆಸರನ್ನ ಇಟ್ಟು ಸೇವ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಹೋಮ್ಗೆ ಬನ್ನಿ. ನಿಮ್ಮ ಪೇಮೆಂಟ್ ಸ್ಟೇಟಸ್ ಅನ್ನ ಮತ್ತೊಮ್ಮೆ ನೀವು ಚೆಕ್ ಮಾಡಿಕೊಳ್ಳಬೇಕಾಗುತ್ತದೆ. ಒಂದ್ಸರಿ ರೀಚೆಕ್ ಮಾಡಿಕೊಳ್ಳಬೇಕಾದ್ರೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ಅನ್ನ ಕ್ಲಿಕ್ ಮಾಡಿ. ನಿಮ್ಮ ನಾಲ್ಕನೇ ಹಂತ ಇದೆ ಸ್ನೇಹಿತರೆ. ಇದು ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಟೈಪ್ ಮಾಡಿ. ಇಲ್ಲಿ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಕ್ಲಿಕ್ ಮಾಡ್ರಿ. ಡೇಟ್ ಆಫ್ ಬರ್ತ್ ಅನ್ನ ಕ್ಲಿಕ್ ಮಾಡಿದ್ರಿ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೆ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಎಂಟ್ರಿ ಮಾಡಿದ್ರೆ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪೇಮೆಂಟ್ ರಿಸಿಪ್ಟ್ ಆಗಿದ್ದು ತೋರಿಸುತ್ತದೆ. ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕ್ಕೋರಿ, ಡೌನ್ಲೋಡ್ ಮಾಡ್ಕೋರಿ. ಆಲ್ರೆಡಿ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇದನ್ನ ಹೋಮ್ ಅನ್ನ ಕ್ಲಿಕ್ ಮಾಡ್ತೇನೆ. ಈ ಕೊನೆಯ ಹಂತ ಪ್ರಿಂಟ್ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಮಾಡಬಹುದು. ಸೇಮ್ ನಿಮ್ಮ ಏನ್ ಟೈಪ್ ಮಾಡಬೇಕು, 5ನೇ ಹಂತ ಬಂದ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಟೈಪ್ ಮಾಡಿ. ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಓಕೆ ಮಾಡ್ಕೊಂಡ್ರ ಇಲ್ಲಿ ಬಂದು ಕ್ಯಾಪ್ಚರ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್. ಈಗ ನೀವು ನೋಡಬಹುದು ಸ್ನೇಹಿತರೆ, ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಇದನ್ನ ನೀವು ಬೇಕಾದ್ರೆ ಈ ರೀತಿ ಓಪನ್ ಮಾಡಿ ನೋಡಬಹುದು. ಇದು ನಮ್ಮ ಅದರ ಮೂಲಕ ಬಂದಿರೋ ಫೋಟೋ ಇದೆ. ಮತ್ತು ಅದಾದ ತಕ್ಷಣ ನೀವು ನೋಡಬಹುದು ಇಲ್ಲಿ ನಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ತಂದೆ ತಾಯಿ ಹೆಸರು ಪ್ರತಿಯೊಂದು ಆಪ್ಷನ್ ಅನ್ನ ನಾವು ಫಿಲ್ ಮಾಡಿದ್ದೇವೆ. ಇದು ನಮ್ಮ ಅಪ್ಲಿಕೇಶನ್ ಪ್ರಿಂಟ್ ಕೂಡ ಆಗಿದೆ. ಇಲ್ಲಿ ನೀವು ನೋಡಬಹುದು ಕಂಪ್ಲೀಟ್ ಇನ್ಫಾರ್ಮೇಶನ್. ಸೇವ್ ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಸ್ನೇಹಿತರೆ. ಇದು ಮುಂದಿನ ಫ್ಯೂಚರ್ ರೆಫರೆನ್ಸ್ ಗೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ಸರ್ವರ್ ಹೋಯ್ತು ಅಥವಾ ನೀವು ಸೆಲೆಕ್ಷನ್ ಆದಲ್ಲಿ ಡೌನ್ಲೋಡ್ ಮಾಡುವಲ್ಲಿ ಮತ್ತೆ ನಿಮಗೆ ಏನೇ ಸರ್ವರ್ ಇಶ್ಯೂ ಆಗಿದ್ರೆ ಅಥವಾ ನಿಮಗೆ ಅವಾಗ ಎಕ್ಸಾಮ್ ಸೆಲೆಕ್ಷನ್ ಮೂಮೆಂಟ್ ಅಲ್ಲಿ ನಿಮಗೆ ಕೇಳಿದ್ರೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ನೀವು ಅಪ್ಲಿಕೇಶನ್ ಪೇಮೆಂಟ್ ಮಾಡಿದ್ರೆ ಡೌನ್ಲೋಡ್ ಕಂಪಲ್ಸರಿ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಟೋಟಲ್ 5 ಸ್ಟೆಪ್ಗಳ KSP ಅಪ್ಲಿಕೇಶನ್ ಹಾಕೋದನ್ನ ಕಲಿಸಿದ್ದೇನೆ. ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ, ಶೇರ್ ಮಾಡಿ. ಅವರು ಕೂಡ ಮನೆಯಲ್ಲಿ ಕುಂತು ಅಪ್ಲಿಕೇಶನ್ ಗಳನ್ನ ಹೇಗೆ ಹಾಕೋದನ್ನ ಕಲಿತಾರೆ. ಮತ್ತು ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಜಾಬ್ ಕರ್ನಾಟಕ ರಾಜ್ಯದಲ್ಲಿ ಬಿಟ್ರೆ ನಮ್ಮ ಈ ಚಾನಲ್ ನಲ್ಲಿ ನಿಮಗೆ ವಿಡಿಯೋ ಹಾಕಿ ಕರ್ನಾಟಕ ರಾಜ್ಯ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಜಾಬ್ಗಳು ಬಿಟ್ರೆ ನಿಮ್ಮ ನೋಟಿಫಿಕೇಶನ್ ಕೂಡ ಬರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಈ ಚಾನಲ್ ನಲ್ಲಿ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಎಲ್ಲಾ ರೀತಿಯ ಮಾಹಿತಿ, ಅಡ್ವಾನ್ಸ್ ಎಕ್ಸೆಲ್, ಬೇಸಿಕ್ ಎಕ್ಸೆಲ್ ಕೋರ್ಸ್ಗಳು ಆಲ್ರೆಡಿ ಪ್ರಾರಂಭವಾಗಿವೆ. ಆ ಕೋರ್ಸ್ಗಳ ವಿಡಿಯೋಗಳು ಕೂಡ ನಿಮಗೆ ಬರ್ತಾ ಇರುತ್ತದೆ. ಒಂದೊಂದಾಗಿ ನೋಡಿ. ನಮ್ಮ ಮರೆಯದೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.